ಒಳಗೆ ಆದ್ರೆ ಹೇಳ್ತಾ ಇಲ್ಲ. ನೀವು ಉಪಯೋಗಿಸ್ಕೊಳ್ತಿದ್ದೀರಾ ಗ್ಯಾರಂಟಿ? ಇಲ್ಲ ಮೇಡಮ್, ನಾವು ಆ ಥರ ಎಲ್ಲ ಉಪಯೋಗಿಸ್ಕೊಳ್ಳಲ್ಲ. ಇಲ್ಲ, ನಾವು ಕೊಡ್ತೀವಿ ಗ್ಯಾರಂಟಿ. ಆ ಥರ ಈ ಥರ ಲಾಲಚ್ ಕೊಡಲ್ಲ, ನಾವು ಲಂಚ ಕೊಡೋದಿಲ್ಲ. ರೊಕ್ಕ ಕೊಡ್ತೀವಿ, ಫ್ರೀ ಬಸ್ ಕೊಡ್ತೀವಿ, ಫ್ರೀ ಇದನ್ನ ಕೊಡ್ತೀವಿ, ಈ ಥರ ಎಲ್ಲ ಮಾಡಲ್ಲ. ಬಿಜೆಪಿ ಅವರು ಒಳಗೊಳಗೆ ಗ್ಯಾರಂಟಿಗಳನ್ನು ಉಪಯೋಗಿಸ್ತಿದಾರಂತೆ, ಹೌದಾ? ಇಲ್ಲ ಇಲ್ಲ, ನಾವು ತಗೊಂಡಿಲ್ಲ. ಒಟ್ಟ ಏನು ನಾವು ತಗೊಂಡಿಲ್ಲ, ಏನೂ ಇಲ್ಲ. ಮತ್ತೆ ಇವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರು ಕಾರ್ಯಕರ್ತ ಕೊಡ್ಬೇಕಂತ. ಮತ್ತೆ ಅವ್ರು ಯಾಕೆ ಕಾರ್ಯಕರ್ತ ಕೊಟ್ಟಿಲ್ಲ? ಅವ್ರ ಫ್ಯಾಮಿಲಿನ ಅವ್ರ ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಕಾಂಗ್ರೆಸ್ನವರು ಈಗ ಬಿಜೆಪಿ ಇದಂತ ಹೇಳ್ತಾರೆ. ಕಾಂಗ್ರೆಸ್ನವ್ರಿಗೆ ಇಲ್ಲಿವರೆಗೆ ಅಲ್ಪಸಂಖ್ಯಾತರು ಏನು ಮಾಡಿದಾರೆ? ಏನೂ ಮಾಡಿಲ್ಲ. ಅಲ್ಪಸಂಖ್ಯಾತರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಾರ ಅವ್ರ. ಇಲ್ಲಿವರೆಗೂ ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ದಾಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ 5 ವರ್ಷದ ರಾಷ್ಟ್ರಪತಿಯನ್ನಾಗಿ ಮಾಡ್ಯಾರ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಮಮತಾಜ್ ಅಲಿ ಖಾನ್ ಮಂತ್ರಿ ಮಾಡ್ಯಾರ. ಇವ್ರು ಯಾಕೆ ಕಾಂಗ್ರೆಸ್ನವ್ರು 5 ವರ್ಷದ ರಾಷ್ಟ್ರಪತಿ ಅಲ್ಪಸಂಖ್ಯಾತರು ಮಾಡಲಿಲ್ಲ?